ಯು ಹ್ಯಾವ್ ಟು ರಿಪೀಟೆಡ್ಲಿ ಡ್ರಿಂಕ್ ವಾಟರ್. ಒಂದೊಂದು ಅವರ್ಗು ನೀರ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇದೆಲ್ಲ ಮಾಡ್ತಾ ಇದ್ದಾಗ ನಿಮ್ಮ ದೇಹಕ್ಕೆ ನೀವು ಎನರ್ಜಿ ಕೊಡ್ತಾ ಇದ್ದೀರಾ. ಹೆಚ್ಚು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ತಿನ್ನೋದು. ಯಾವಾಗ ನಿಮ್ಮಲ್ಲಿ ಡೈಜೆಷನ್ ಪ್ರಾಪರ್ ಆಗಿದ್ದಾಗ, ನಿಮ್ಮಲ್ಲಿ ಹೆಲ್ತಿ ಆಗಿದ್ದಾಗ ಮಾತ್ರ ನೀವೇನೇ ಕೆಲಸ ಮಾಡ್ಬೇಕಂದ್ರೂ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಓಕೆ, ಜಸ್ಟ್ ಗೋ ಫಾರ್ ಮುದ್ರಾ ಟೆಕ್ನಿಕ್. ಫೈರ್, ಏರ್, ಆಕಾಶ್, ಅರ್ತ್, ವಾಟರ್. ಫೈರ್, ಏರ್, ಆಕಾಶ್ನ ಲಾಕ್ ಮಾಡಿ. ಜಸ್ಟ್ ಲಾಕ್ ಇಟ್. ನಿಮ್ಮ ಸ್ಟಮಕ್ ಮುಂದೆ ಇಟ್ಕೊಳ್ಳಿ. ಜಸ್ಟ್ ಫೀಲ್ ರಿಲ್ಯಾಕ್ಸ್ಡ್. ಕಣ್ಮುಚ್ಚಿ. ಹ್ಯಾವ್ ಎ ಸ್ಮೈಲ್ ಆನ್ ಯೋರ್ ಫೇಸ್. Take a deep breath in. 1, 2, 3, 4, 5, 6, 7. Hold on. Exhale. Breathe in. 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 Hold on. Deeply exhale and remove all the stress from your body. ನಿಮ್ಮ ದೇಹದಲ್ಲಿರುವಂತಹ ಸ್ಟ್ರೆಸ್ ಎಲ್ಲವೂ ಹೊರಗಡೆ ಬರ್ತಾ ಇದೆ ಅಂತ ಫೀಲ್ ಮಾಡ್ತಾ ನಿಮ್ಮ ಬಾಯಿಂದ ಉಸಿರನ್ನ ಬಿಡಿ. ಓಕೆ, ಫೀಲ್ ರಿಲ್ಯಾಕ್ಸ್ಡ್. ಹ್ಯಾವ್ ಎ ಸ್ಮೈಲ್ ಆನ್ ಯೋರ್ ಫೇಸ್. ನೀವು ಯಾವಾಗ್ಲೂ ಅಷ್ಟೇ ಕಣ್ಣು ಮುಚ್ಚಿದ ತಕ್ಷಣ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು. ಸ್ಟ್ರೈಟ್ ಹಿಂಗ್ ಕುತ್ಕೊಬಿಡೋದು ಇದೆಲ್ಲ ಮಾಡಬಾರ್ದು. ಮೆಡಿಟೇಷನ್ ಅಲ್ಲೂ ಅಷ್ಟೇ ಸ್ಮೈಲ್ ಇಂದ ಮಾಡ್ಬೇಕು. ಮೆಡಿಟೇಷನ್ ಮಾಡ್ತಾ ಇರೋದು ಏನಕ್ಕೆ ಮಾಡ್ತಾ ಇದೀವಿ? ಮೆಡಿಟೇಷನ್ ಕಾಮ್ನೆಸ್ಗೆ, ನಾವು ಹ್ಯಾಪಿ ಆಗಿರೋದಕ್ಕೆ, ಇದಕ್ಕೆ ಮೆಡಿಟೇಷನ್ ಮಾಡ್ತಾ ಇರೋದು. ಓಕೆ, ಅದನ್ನ ನೀವು ಫಸ್ಟ್ ಐಡೆಂಟಿಫೈ ಮಾಡಿ. ಟೇಕ್ ಎ ಸಾಲ್ಟ್ ಬಾಕ್ಸ್. ಇಟ್ಕೊಳ್ಳಿ. ಡಿಯರ್ ಗೋಲ್ಡ್, ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಗೋಲ್ಡ್, ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಗೋಲ್ಡ್, ಹಾಕಿ. ಡಿಯರ್ ಗೋಲ್ಡ್, ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಗೋಲ್ಡ್, ಡಿಯರ್ ಮನಿ, ನಾನು ಅದ್ಭುತವಾದಂತ ಮನಿ ಎಕ್ಸ್ಪೀರಿಯನ್ಸ್ನ, ಗೋಲ್ಡ್ ಎಕ್ಸ್ಪೀರಿಯನ್ಸ್ನ ಪಡಿಬೇಕಂತ ಆಶಿಸ್ತಾ ಇದ್ದೀನಿ. ಇದು ನನ್ನ ಜನ್ಮ ಹಕ್ಕು ಅಂತ ತಿಳ್ಕೊಂಡಿದೀನಿ ಮನಿ. ನೀನ್ ಎಲ್ಲಿದ್ರೇನು ನನ್ನ ಹತ್ರ ಬಂದು ಸೇರ್ತೀಯ ಅಂತ ಗೊತ್ತು. ನಾನು ಎಷ್ಟೊಂದು ವರ್ಷಗಳಿಂದ, ಜನ್ಮಗಳಿಂದ ಈ ನೋವನ್ನೆಲ್ಲ ತಿಂದಿದ್ದೀನಿ. ಐ ಆಮ್ ರಿಯಲಿ ಸಾರಿ ಮನಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಡಿಯರ್ ಗೋಲ್ಡ್, ಡಿಯರ್ ಮನಿ, ನನ್ನ ಆನ್ಸಿಸ್ಟರ್ಸ್ ಇಂದ ಆಗ್ಲಿ, ನನ್ನ ತಾತ ಮುತ್ತಾತೆಯಿಂದ ಆಗ್ಲಿ, ನನ್ನ ತಂದೆ ತಾಯಿಯಿಂದಾಗ್ಲಿ ಯಾವ್ದೆಲ್ಲ ಕರ್ಮ ತಗೊಬಂದಿದೀನೋ ನಾನು ಈಗ ಅನುಭವಿಸ್ತಾ ಇದ್ದೀನಿ. ರಿಯಲಿ ಐ ಆಮ್ ಸಾರಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. Dear gold, dear money, I'm sorry. Please forgive me. Thank you. I love you. ನನ್ನ 7 ಆನ್ಸಿಸ್ಟರ್ ಬಾಡೀಸ್ ಇಂದ ಆಗ್ಲಿ, ನನ್ನ 7 ಮೈಂಡ್ಸ್ ಇಂದ ಆಗ್ಲಿ, ಮನಿಗೆ ಸಂಬಂಧಿಸಿದ ಲಿಮಿಟಿಂಗ್ ಥಾಟ್ಸ್, ಲಿಮಿಟಿಂಗ್ ಬಿಲೀಫ್ಸ್, ಲಿಮಿಟಿಂಗ್ ಆಕ್ಷನ್ಸ್ ಏನೇ ಇರ್ಲಿ, ನಾನು ಈ ಕ್ಷಣನೇ ನಾನು ನನ್ನಿಂದ ಹೊರಗಡೆ ಆಗ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಮನಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಡಿಯರ್ ಗೋಲ್ಡ್, ಡಿಯರ್ ಮನಿ, ಐ ಆಮ್ ರಿಯಲಿ ಸಾರಿ ಮನಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಡಿಯರ್ ಗೋಲ್ಡ್, ಡಿಯರ್ ಮನಿ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಮನಿ. ನೀನ್ ಎಲ್ಲಿದ್ರೇನು ನನ್ಗೆ ಹತ್ರಷ್ಟು ತಂದ್ಕೊಡ್ತೀಯ ಅಂತ ನನ್ಗೆ ಗೊತ್ತು ಮನಿ. ನಾನು ಇಷ್ಟು ದಿನಾನು ನಾನು ನಿನ್ನ ಅಬ್ಸರ್ವ್ ಮಾಡ್ದಿರ ಇರೋದಕ್ಕೆ ಐ ಆಮ್ ರಿಯಲಿ ಸಾರಿ. ನೀನ್ ಎಲ್ಲಿದ್ರೇನು ನೀನ್ ನನ್ನ ಹತ್ರ ಬಂದು ಸೇರ್ತೀಯ ಅಂತ ನನಗೆ ಗೊತ್ತು. ಐ ಆಮ್ ರಿಯಲಿ ಸಾರಿ ಮನಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಡಿಯರ್ ಮನಿ, ಡಿಯರ್ ಗೋಲ್ಡ್, ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಮನಿ.
ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ನಾನು 100% ರೆಸ್ಪಾನ್ಸಿಬಲ್ ತಗೊಂಡು, ನಾನು ಈ ಕ್ಷಣನೇ ನನ್ನಲ್ಲಿರುವಂತಹ ಎಲ್ಲವನ್ನು ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಹಣದ ಮೇಲಿರುವಂತಹ ಭಯನ, ಕೋಪನ, ದ್ವೇಷನ, ಇಲ್ಲಾಂದ್ರೆ ಹಣದ ಮೇಲಿರುವಂತಹ ಲಿಮಿಟಿಂಗ್ ಬಿಲೀಫ್ಸ್‌ನ ನಾನು ಈ ಕ್ಷಣನೇ, ತಕ್ಷಣನೇ ನಾನು ನನ್ನಿಂದ ಹೊರಗಡೆ ಆಗ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಮನಿ. ಐ ಆಮ್ ಆನ್ ಅಬಂಡೆಂಟ್ ಚೈಲ್ಡ್ ಅಂತ ನಾನಿವಾಗ ನಂಬ್ತಾ ಇದ್ದೀನಿ. ನನ್ಗೆ ಹಣ ತುಂಬಾ ಸುಲಭವಾಗಿ, ಈಸಿಯಾಗಿ, ಎಫರ್ಟ್‌ಲೆಸ್ ಆಗಿ ಬರುತ್ತೆ ಅಂತ ನಾನ್ ನಂಬ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಡಿಯರ್ ಗೋಲ್ಡ್, ಡಿಯರ್ ಮನಿ, ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಇದನ್ನ ನೀವು ಹಾರ್ಟ್‌ಫುಲ್ಲಿ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂತೀರಲ್ವಾ, ಇವಾಗ ಹೇಳ್ತಾ ಇರೋದನ್ನೆಲ್ಲ ನೀವು ಹಾರ್ಟ್‌ಫುಲ್ಲಿ ಅಕ್ಸೆಪ್ಟೆನ್ಸ್ ತಗೊಂಡಿದ್ದೀರಾ, ನಿಮ್ಮ ಬಿಲೀಫ್ ಸಿಸ್ಟಮ್‌ನ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅಂದ್ರೆ, ದಿಸ್ ಈಸ್ ದ ಟ್ಯೂನ್ ಇನ್ ಫಾರ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮಲ್ಲಿರುವಂತ ಏನೇನೆಲ್ಲ ಲಿಮಿಟಿಂಗ್ ಬಿಲೀಫ್ಸ್ ಇದನ್ನೆಲ್ಲ ನಾನು ಬಿಡ್ತಾ ಇದ್ದೀನಿ. ನನ್ನ ಬಿಲೀಫ್ ಸಿಸ್ಟಮ್‌ಗೆ ಹಣ ಈಸಿಯಾಗಿ ಬರ್ತಾ ಇರುತ್ತೆ. ಹಣ ನನ್ಗೆ ಯಾವಾಗ್ಲೂ ತುಂಬಾ ಫ್ರೀ ಆಗಿ, ಎಫರ್ಟ್‌ಲೆಸ್ ಆಗಿ ಬರುತ್ತೆ. ಕನ್ಸಿಸ್ಟೆಂಟ್ ಆಗಿ ನಾನು ಹಣನ ದುಡಿತಾ ಇದ್ದೀನಿ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್‌ಗೆ ನೀವು ಪ್ರತಿ ಸತಿನೂ ಟ್ಯೂನ್ ಇನ್ ಮಾಡ್ತಾ ಇದ್ದೀರಾ. ಎಷ್ಟ್ ಜನಕ್ಕೆ ಅರ್ಥ ಆಯ್ತು? ಓಕೆನಾ? ಯಾವಾಗ ನೀವು ರಿಪೀಟೆಡ್ ಆಗಿ ನಿಮ್ಮಲ್ಲಿರುವಂತ ಹಳೆ ಬಿಲೀಫ್ಸ್‌ನ ನಿಧಾನವಾಗಿ ಎರೇಸ್ ಮಾಡ್ತಾ, ಪಾಸಿಟಿವ್ ಬಿಲೀಫ್ಸ್‌ನ ಸೆಟ್ ಮಾಡ್ತಾ, ಈ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಬಿಲೀವ್ ಮಾಡುತ್ತೆ. ನಿಮ್ಮ ಬಿಲೀಫ್ ಸ್ಟ್ರಾಂಗ್ ಆಗುತ್ತೆ. ನೀವು ಆಟೋ ಸಜೆಸ್ಟ್ ಮಾಡ್ತಾ ಇದ್ದೀರಾ. ನಾನು ಹಣಕ್ಕೆ ಅರ್ಹಳು. ಹಣ ನನ್ನ ಹತ್ರ ತುಂಬಾ ಈಸಿಯಾಗಿ ಬರ್ತಾ ಇದೆ. ಹಣ ನನ್ಗೆ ಎಫರ್ಟ್‌ಲೆಸ್ ಆಗಿ ಬರ್ತಾ ಇದೆ ಅಂತ ಯು ಆರ್ ಟ್ಯೂನಿಂಗ್. ಓಕೆ? ಈ ಟ್ಯೂನಿಂಗ್ ಒಂದೇ ದಿನಕ್ಕಾಗುತ್ತಾ? ಆಗಲ್ಲ. ಇದು ರಿಪೀಟೆಡ್ ಆಗಿ ಒಂದು ಟಾಸ್ಕ್ ತರ ನೀವು ಮಾಡ್ತಾ ಇದ್ದಾಗ ಆ ಬಿಲೀಫ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಬ್ರೈನ್ ಅಲ್ಲಿ ರಿವೈರಿಂಗ್ ಆಗುತ್ತೆ. ನಿಮ್ಮ ಹಳೆಯ ಬಿಲೀಫ್ಸ್ ಎಲ್ಲವೂ ಕಟ್ ಆಗ್ತಾ, ಅದಕ್ಕೆ ನೀವು ಎಮೋಷನ್ಸ್ ಇವಾಗ ಆಗ್ತಾ ಇಲ್ಲ. ಅದು ನಿಮ್ಮ ಬ್ರೈನ್ ಅಲ್ಲಿ ಇದೆ. ಬಟ್ ಎಮೋಷನ್ಸ್ ನೀವು ಆಗ್ತಾ ಇಲ್ಲ. ಅದೇ ಇವಾಗ ಎಮೋಷನ್ಸ್ ಜೊತೆ ಇದನ್ನ ಜಾಸ್ತಿ ಪಾಸಿಟಿವ್‌ನ ನೀವು ಆಡ್ ಮಾಡ್ತಾ ಅದಕ್ಕೊಂದು ಒಳ್ಳೆಯ ಪಾಸಿಟಿವ್ ಎಮೋಷನ್ ಕೊಟ್ಟಾಗ ಇದು ಬ್ರೇಕ್ ಆಗಿ, ಇದು ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ರಿವೈರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ? ಯಾವಾಗ್ಲೂ ಹಣದ ಬಗ್ಗೆ ಬರೀ ಪಾಸಿಟಿವ್ ಮಾತಾಡಿ. ನೀವ್ ಯಾವಾಗ ಪಾಸಿಟಿವಿಟಿನ ಜಾಸ್ತಿ ಹಣದ ಮೇಲೆ ಹೆಚ್ಚು ಮಾಡ್ಕೊಂತೀರೋ, ಅಪಾರ್ಚುನಿಟೀಸ್ ನಿಮ್ ಹತ್ರ ಬಂದು ಸೇರ್ತಾ ಹೋಗುತ್ತೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹ್ಮ್. ತುಂಬಾ ಜನ ನನ್ಗೆ ಭಯ ಇದೆ ಮ್ಯಾಮ್, ನನ್ಗೆ ಭಯ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದೀರಲ್ಲ. ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಭಯ ಅಂದ್ರೆ ಏನು? ಯಾಕೆ ಭಯ ಬರ್ತಾ ಇದೆ ನಿಮ್ಗೆ? ಏನಕ್ಕೋಸ್ಕರ ನೀವು ಭಯ ಪಡ್ತಾ ಇದೀರಾ? ರೀಸನ್ ಇದೆಯಾ ಆ ಭಯಕ್ಕೆ? ಭಯಕ್ಕೆ ರೀಸನ್ ಇಲ್ದಿರಾನೆ ನೀವು ಭಯ ಪಡ್ತಾ ಇದೀರಾ. ಮತ್ತೆ ನೀವು ಅದೇ ಮಿಸ್ಟೇಕ್ಸ್ ನ ಮಾಡ್ತಾ ಇದ್ದೀರಾ. ಮತ್ತೆ ನೀವು ಅದನ್ನೇ ಮಾಡ್ತಾ ಇದ್ದೀರಾ ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಿಮ್ಮಲ್ಲಿ ಏನಿದೆ ಅದನ್ನ ನೀವು ಹೇಗೆ ಹೊರಗಡೆ ಹಾಕ್ಕೋಬೇಕು. ಮತ್ತೆ ಅದಕ್ಕೆ ನೀವು ಎಕ್ಸೆಪ್ಟೆನ್ಸ್ ಎಷ್ಟು ತಗೊಂತಾ ಇದ್ದೀರಾ, ಎಷ್ಟು ಅವೇರ್ ಆಗಿದ್ದೀರಾ, ಅದರಿಂದ ನೀವು ಹೇಗೆ ಹೊರಗಡೆ ಬರ್ತೀರಾ ಅನ್ನೋದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮಲ್ಲಿ ಯಾವುದೋ ಒಂದು ಇಶ್ಯೂ ತುಂಬಾನೇ ಇದೆ, ನನಗೆ ತಡಿಯಕ್ಕೆ ಆಗ್ತಾ ಇಲ್ಲ, ನನ್ನಲ್ಲಿ ಯಾವುದೋ ಒಂದು ಕೋಪ, ದ್ವೇಷ, ಭಯ ಜಾಸ್ತಿ ಇದೆ ಅಂತ ಹೇಳಿದಾಗ, ನಿಮ್ಮಲ್ಲಿ ಅದನ್ನ ನಿಮ್ಮ ಬಾಡಿಗೆ ಅಕ್ಸೆಪ್ಟೆನ್ಸ್ ತಗೊಂತಾ ಇಲ್ಲ ಅಂದ್ರೆ, ನೀವು ಏನ್ ಮಾಡಿದ್ರು ನನ್ಗೆ ಆಗ್ತಾ ಇಲ್ಲ, ನನ್ಗೆ ಒಂಥರ ಆಗ್ತಾ ಇದೆ, ನಾನು ಇಷ್ಟೆಲ್ಲ ಪ್ರಾಕ್ಟೀಸಸ್ ಮಾಡಿನೂ ಆಗ್ತಾ ಇಲ್ಲ ಅಂದ್ರೆ, ನೀವ್ ಯಾಕೆ ಕನ್ಸಲ್ಟ್ ಮಾಡ್ಬೇಕು ಒಬ್ಬನ್ನ, ದೊಡ್ಡ ಸ್ಪೆಷಲಿಸ್ಟ್ ನ ಯಾಕೆ ಕನ್ಸಲ್ಟ್ ಮಾಡ್ಬೇಕಂದ್ರೆ, ನಿಮ್ಮ ಬಾಡಿಯಲ್ಲಿ ಯಾವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗ್ತಾ ಇದೆ ನಿಮ್ಗೆ ಗೊತ್ತಾ? ಅಲ್ವಾ? ನಿಮ್ಮಲ್ಲಿ ಯಾವ್ದಾದ್ರು ಒಂದು ಡಿಫಿಷಿಯನ್ಸಿ ಇರ್ಬೋದು. ನಿಮ್ಗೆ ಕೋಪ ತರುವಂತಹ ನಿಮ್ಮ ಬಾಡಿಯಲ್ಲಿ ಏನಾದ್ರೂ ಒಂದಿದ್ದು ಅದು ನಿಮ್ಗೆ ಹೀಲ್ ಆಗ್ದಿರಾ ಇರ್ಬೋದಲ್ವಾ? ಫಸ್ಟ್ ನಿಮ್ಮಲ್ಲಿ ಆಗ್ತಾನೆ ಇಲ್ಲ, ನನ್ನ ಹತ್ರ ಏನೂ ಆಗ್ತಾನೆ ಇಲ್ಲ, ನಾನು ಈ ಪ್ರಾಕ್ಟೀಸಸ್ ಎಲ್ಲ ಮಾಡ್ತಾ ಇದೀನಿ, ಬಟ್ ಇನ್ನೂ ಆಗ್ತಾ ಇಲ್ಲ ನನ್ನನ್ನ ಕಂಟ್ರೋಲ್ ಮಾಡ್ಕೊಳೋದಕ್ಕಂದ್ರೆ, ನೀವು ಒಬ್ರನ್ನ ಕನ್ಸಲ್ಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ಕನ್ಸಲ್ಟ್ ಮಾಡ್ಕೊಂಡು ನೀವು ಒಂದು ಮೆಡಿಕೇಶನ್ ಅಲ್ಲಿ ಇದ್ದು ಇದನ್ನ ಮಾಡ್ತಾ ಇದ್ದಾಗ, ಇದು ನಿಮ್ಗೆ ವರ್ಕ್ ಆಗುತ್ತೆ. ನನ್ಗೆ ಏನೋ ಆಗ್ತಾ ಇದೆ ಅಂತ ನೀವು ಇದಕ್ಕೂ ಕಾನ್ಸಂಟ್ರೇಟ್ ಮಾಡ್ದಿರಾ ನೀವು ಅದನ್ನು ಮಾಡಿಲ್ಲ ಅಂದ್ರೆ, ನಿಮ್ಮ ದೇಹಕ್ಕೆ ಯಾರು ಡ್ಯಾಮೇಜ್ ಮಾಡ್ಕೊಂತಾ ಇದೀರಾ? ಅಲ್ವಾ? ಫಸ್ಟ್ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ನನ್ ಹಾಸ್ಪಿಟಲ್‌ಗೆ ಹೋಗಲ್ಲ, ನಂಗೆ ಭಯ ಆಗುತ್ತೆ ಅನ್ನೋದು ಬಿಡಿ. ಭಯ ಏನಕ್ಕೆ ಆಗ್ತಾ ಇದೆ ನಿಮ್ಗೆ ರೀಸನ್ಸ್ ಐಡೆಂಟಿಫೈ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ರೀಸನ್ ಸ್ಟ್ರಾಂಗ್ ಇರ್ಬೇಕು. ಏನಕ್ಕೆ ನನ್ಗೆ ಆಗ್ತಾ ಇದೆ? ಯಾವ್ದಕ್ ಆಗ್ತಾ ಇದೆ? ಯಾರಿಂದ ಆಗ್ತಾ ಇದೆ? ನಾನು ಇಷ್ಟು ಕ್ಲಿಯರ್ ಆಗಿ ಫಿಯರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ಕ್ಲಿಯರ್ ಆಗಿ ಇದು ಹೇಳ್ತಾ ಇದ್ದೂನು ನಿಮ್ಗೆ ಇನ್ನೂ ಅದು ಆಗ್ತಾ ಇಲ್ಲ ಅಂದ್ರೆ, ಫಸ್ಟ್ ಒಬ್ಬನ್ನ ಯಾರಾದ್ರೂನು ಕನ್ಸಲ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಅದರಿಂದ ಭಯ ಪಡೋದು ಏನೂ ಇಲ್ಲ. ಬಿಕಾಸ್ ಏನಾದ್ರೂ ಒಂದು ಕೆಮಿಕಲ್ ರಿಯಾಕ್ಷನ್ ನಿಮ್ಮಲ್ಲಿ ರಾಂಗ್ ಆಗಿರ್ಬೋದು. ನಿಮ್ಮಲ್ಲಿ ಯಾವ್ದಾದ್ರು ಒಂದು ಡಿಫಿಷಿಯನ್ಸಿ ಇರ್ಬೋದು. ಓಕೆ? ಐರನ್ ಡಿಫಿಷಿಯನ್ಸಿಯಿಂದ ಕೆಲವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇವಾಗ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ಸ್ ಅಂತ ಏನಕ್ಕೆ ಬರುತ್ತೆ? ಬಿಕಾಸ್ ಅವರು ಡಿಫಿಷಿಯನ್ಸಿಯಿಂದ ಬರುತ್ತೆ.
ಆಯ್ತಾ? ಅದೇ ತರ ನಿಮ್ಮ ದೇಹಕ್ಕೂ ಕೂಡ ಏನಾದ್ರೂ ಒಂದು ಇಶ್ಯೂ ಇರ್ಬೋದು. ಐಡೆಂಟಿಫೈ ಮಾಡಿ. ಆ ಮೆಡಿಕೇಷನ್ಸ್ ಜೊತೆ ಇದನ್ನೂ ಮಾಡ್ತಾ ಇದ್ದಾಗ ನಿಮ್ಮ ದೇಹ ಅನ್ನೋದು ಹೀಲ್ ಆಗುತ್ತೆ. ಇಲ್ಲ ಮ್ಯಾಮ್ ನಾನು ಇದ್ರಿಂದೇ ಮಾಡ್ತೀನಿ, ನನಗೆ ಇದೇ ಬೇಕು ಅಂತ ನೀವು ಹಠ ಮಾಡ್ಕೊಂಡು ಕುತ್ಕೋಬೇಡಿ. ಬಿಕಾಸ್ ನೀವು ಎಷ್ಟೊಂದು ಕೆಲಸದಲ್ಲಿ ಇರ್ತೀರ. ನೀವು ಪ್ರಾಕ್ಟೀಸ್ ಮಾಡಕ್ ಆಗಿರಲ್ಲ. ಕರೆಕ್ಟ್ ಆಗಿ ನೀವು ಐಡೆಂಟಿಫೈ ಮಾಡಿರಲ್ಲ. ನಿಮ್ಮ ಎರರ್ಸ್ ನ ನೀವು ಐಡೆಂಟಿಫೈ ಮಾಡ್ಕೊಂಡಿಲ್ಲ ಅಂದ್ರೆ, ಇದು ಪ್ರಾಪರ್ ಆಗಿ ಮಾಡ್ತಿರಲ್ಲ ನೀವು, ಅದನ್ನು ನೀವು ಪ್ರಾಪರ್ ಆಗಿ ಮಾಡ್ಕೊಂಡಿಲ್ಲ ಅಂದ್ರೆ ಯಾರ್ ಹೆಲ್ತ್ ಹಾಳಾಗುತ್ತೆ ಅಲ್ವಾ? ನಿಮ್ಮ ಹೆಲ್ತ್‌ಗೆ ಯಾರ್ ಕನ್ಸರ್ನ್ ತಗೋಬೇಕು? ನೀವೇ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆ ಏನಾದ್ರೂ ಒಂದು ಇಶ್ಯೂ ಆಗ್ತಾ ಇದೆ, ಫಸ್ಟ್ ಇಮಿಡಿಯೇಟ್ ಆಕ್ಷನ್ ತಗೋಬೇಕಾಗಿರೋದು ನೀವೇ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ? ಹೀಲಿಂಗ್ ಅನ್ನೋದು ನಿಮ್ಮ ದೇಹ ರಿಲ್ಯಾಕ್ಸ್ಡ್ ಆಗಿದ್ದು ಕಾಮ್ ಆಗಿದ್ದಾಗ ಮಾತ್ರನೇ ಹೀಲಿಂಗ್ ಅನ್ನೋದು ನಿಮ್ಗೆ ವರ್ಕ್ ಆಗೋದು. ನೀವು ಫುಲ್ ಸ್ಟ್ರೆಸ್ ಆಗಿದ್ದು ನಾನು ಟೆಕ್ನಿಕ್ಸ್ ಮಾಡ್ತೀನಿ ಅಂದ್ರೆ ಅದ್ ಹೇಗಾಗುತ್ತೆ ಗೊತ್ತಾ? ನೀವು ಬಿಸಿ ತುಪ್ಪನ ಬಾಯಿಗೆ ಇಟ್ಕೊಂಡಾಗ ಇರುತ್ತೆ ನಿಮ್ಗೆ. ನೀವ್ ಏನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಯ ಪಡ್ತಾ ಇರ್ತೀರಾ. ಇದ್ ನನ್ಗ್ ಯಾಕ್ ಆಗ್ತಾ ಇಲ್ಲ? ನಾನ್ ಎಲ್ಲಾ ಮಾಡ್ತಾ ಇದೀನಿ. ನನ್ಗ್ ಯಾಕ್ ಆಗ್ತಾ ಇಲ್ಲ ಅಂತ ನೀವ್ ಇನ್ನೂ ಸ್ಟ್ರೆಸ್‌ಫುಲ್ ಆಗಿರ್ತಾ ಇರ್ತೀರಾ. ಅದ್ ಬೇಡ. ಓಕೆ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನಾಗ್ತಿದೆ. ಟ್ರಾಮಾ ನನ್ನಲ್ಲಿ ಭಯ ಇದೆ. ಟ್ರಾಮಾ ಅಂದ್ರೆ ಏನು ಫಸ್ಟು? ಯಾವ್ದೋ ಒಂದು ತುಂಬಾ ನೋವು ಕೊಟ್ಟಿರೋದು. ನಿಮ್ಗೆ ಚಿಕ್ಕ ವಯಸ್ಸಲ್ಲಾಗಿರ್ಲೋ, ಇವಾಗಾಗಿರ್ಲಿ ಯಾವ್ದೋ ಒಂದು ಸಿಚುಯೇಷನ್ ಅಲ್ಲಿ ನಿಮ್ಗೆ ನೋವಾಗಿರುತ್ತೆ, ಭಯ ಆಗಿರುತ್ತೆ. ಅಂಡ್ ಯಾವ್ದೋ ಒಂದು ಬ್ರೇಕಪ್ಸ್ ಆಗಿರ್ಬೋದು, ನಿಮ್ಗೆ ಮನಸ್ಸಿಗೆ ಯಾವ್ದೋ ಒಂದು ಘಟನೆ ನಿಮ್ಗೆ ತುಂಬಾ ಹರ್ಟ್ ಆಗಿರೋದಾಗಿರ್ಲಿ, ಯಾವ್ದೋ ಒಂದು ಗುರುತುಗಳು ನಿಮ್ಗೆ ನೆನಪಾಗ್ತಾನೆ ಇರುತ್ತೆ. ಬಟ್ ಯಾರತ್ರನೂ ನೀವು ಎಕ್ಸ್‌ಪ್ರೆಸ್ ಮಾಡಿಲ್ಲ ಅಂದ್ರೆ, ಅದನ್ನ ಟ್ರಾಮಾ ಅಂತ ಹೇಳ್ತಾರೆ. ಅದು ಚಿಕ್ಕ ವಯಸ್ಸಲ್ಲಿಂದ ಈ ಕ್ಷಣವರೆಗೂನು ನೀವೇನಾದ್ರೂ ನೋವ್‌ನ ಫೇಸ್ ಮಾಡಿದ್ರೆ, ಇನ್ಸಲ್ಟ್ಸ್‌ನ ಫೇಸ್ ಮಾಡಿದ್ರೆ, ಗಿಲ್ಟ್‌ನ ಫೇಸ್ ಮಾಡಿದ್ರೆ, ಇಲ್ಲಾಂದ್ರೆ ನೀವ್ ಯಾರತ್ರನೂ ಎಕ್ಸ್‌ಪ್ರೆಸ್ ಮಾಡ್ಕೊಂಡಿಲ್ದ ಇದ್ರೆ, ಇದನ್ನ ಟ್ರಾಮಾ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವಾಗೋ ಒಂದು ಆಗಿರುವಂತ ಸಿಚುಯೇಷನ್. ಬಟ್ ಈಗ್ಲೂ ಕೂಡ ಅದನ್ನ ನೆನಪು ಮಾಡ್ಕೊಂಡು ನೀವು ನೋವು ತಿಂತಾ ಇರ್ತೀರಾ. ಅದೇ ರಿಪೀಟೆಡ್ ಆಗಿ ನಿಮ್ಗೆ ನೋವು ಕಾಡ್ತಾನೆ ಇರುತ್ತೆ. ಅದನ್ನ ನೀವು ಎಕ್ಸ್‌ಪ್ರೆಸ್ಸೂ ಮಾಡಿರಲ್ಲ. ಅದನ್ನ ನೀವು ಹೊರಗಡೆನೂ ಹಾಕಿರಲ್ಲ. ಇನ್ನೂ ಅದೇ ಸಿಚುಯೇಷನ್ ಅಲ್ಲಿ ನೋವು ತಿಂತಾನೆ ಇರ್ತೀರಾ. ನಿಮ್ಮ ಮನಸ್ಸಿಗೆ ಪದೇ ಪದೇ ಅದನ್ನ ನೆನಪು ಮಾಡ್ಕೊಂಡು ನೋವು ಮಾಡ್ಕೊಂತಾ ಇರೋದನ್ನೇ ಟ್ರಾಮಾ ಅಂತ ಹೇಳ್ತಾರೆ. ಆ ಘಟನೆ ಎಷ್ಟೋ ವರ್ಷಗಳಾಗ್ಬಿಟ್ಟಿರುತ್ತೆ, ಮುಗ್ದೋಗ್ಬಿಡುತ್ತೆ. ಬಟ್ ಇನ್ನೂ ನೆನ್ಸ್ಕೊಂಡು ನೀವೇನಕ್ಕೆ ಅದನ್ನ ನಿಮ್ ತಲೆಗೆ ಹಾಕೊಂಡು ಇನ್ನೂ ನೋವು ತಿಂತಾ ಇರ್ತೀರಾ? ಅದು ನಿಮ್ ತಪ್ಪಲ್ಲ. ಬಟ್ ರಿಪೀಟೆಡ್ ಆಗಿ ಅದ್ ಬರ್ತಾ ಇರುತ್ತೆ. ಅವಾಗ ಅದಕ್ಕೆ ಹೇಗೆ ಹೀಲ್ ಮಾಡ್ಕೊಂತೀರಾ? ಹೇಗೆ ಅಬ್ಸರ್ವ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನೀವು ಚಿಕ್ಕ ವಯಸ್ಸಲ್ಲಿ ಇರ್ತೀರಾ. ಯಾರೋ ಒಬ್ಬರನ್ನ ನೀವು ಜೋರಾಗಿ ಗದರ್ ಬಿಟ್ಟಿರ್ತಾರೆ. ನಿಮ್ ತಪ್ಪೇ ಇರಲ್ಲ. ನಿಮ್ಮನ್ನ ಇನ್ಸಲ್ಟ್ ಮಾಡ್ಬಿಟ್ಟಿರ್ತಾರೆ. ನಿಮ್ಗೆ ಏನಕ್ಕೂ ಲಾಯಕ್ಕಿಲ್ಲ, ವೇಸ್ಟ್, ಯು ಆರ್ ಯೂಸ್‌ಲೆಸ್ ಅಂತ ಹೇಳಿರ್ಬೋದು ನಿಮ್ಮನ್ನ. ಇವಾಗ ನಾವು ನಮ್ಮ ಮಕ್ಕಳಿಗೆ ಯಾಕೆ ಹೇಳ್ಬಾರ್ದು ಆ ತರ ಎಲ್ಲ ಅಂತ ಹೇಳಿದ್ರೆ, ಅದು ಚಿಕ್ಕ ವಯಸ್ಸಲ್ಲಿ ನಾವ್ ಏನಾದ್ರೂ ಆ ತರ ರಿಪೀಟೆಡ್ ಆಗಿ ಮಾಡಿದೀವಿ ಅಂದ್ರೆ, ದೊಡ್ಡವ್ರು ಆಗ್ತಾ ಒಂದು ಸಿಚುಯೇಷನ್ ಬಂದಿದ ತಕ್ಷಣ ಅವ್ರು ಹ್ಯಾಂಡಲ್ ಮಾಡೋದಕ್ ಆಗಲ್ಲ. ನೀನ್ ವೇಸ್ಟ್ ಅನ್ನೋದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಇಲ್ಲಿ ಇದ್ಬಿಟ್ಟಿರುತ್ತೆ. ಯಾವಾಗ ಅದು ಟ್ರಿಗ್ಗರ್ ಆಗುತ್ತೆ? ನೀವೊಂದು 30 ಇಯರ್ಸ್, 40 ಇಯರ್ಸ್ ಒಂದು ಈ ಕ್ಷಣಕ್ಕೆ ಬರ್ತಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಇರುವಂತಹ ಮೆಮೊರಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವೊಂದು 5 ಟು 7, 9 ಇಯರ್ಸ್ ಏನೇನೆಲ್ಲ ನಿಮ್ ಮಕ್ಕಳಲ್ಲಿ ಮಾತಾಡಿರ್ತೀರಾ, ಮಕ್ಕಳಿಗೆ ಏನೇನೆಲ್ಲ ಹೇಳಿರ್ತೀರಾ, ಅದು 30 ಇಯರ್ಸ್ ಆಗ್ತಾ ಅದು ಮೆಮೊರಿ ಸ್ಟ್ರಾಂಗ್ ಆಗುತ್ತೆ. ಆ ಮೆಮೊರಿನೇ ಈ ಕ್ಷಣಕ್ಕೆ ನಿಮ್ಗೆ ತೊಂದ್ರೆ ಮಾಡ್ತಾ ಇರುತ್ತೆ. ಸೊ ನೀವು ಮಕ್ಳ ಹತ್ರ ಮಾತಾಡುವಾಗ ಅಷ್ಟೇ ಸಾಫ್ಟ್ ಆಗಿ, ಹ್ಯಾಪಿಯಾಗಿ, ಜಾಯ್‌ಫುಲ್ ಆಗಿರೋದು, ನೀಟಾಗಿ ಅರ್ಥ ಮಾಡ್ಬೇಕು. ನೀನ್ ಏನಕ್ಕೂ ಲಾಯಕ್ಕಿಲ್ಲ, ವೇಸ್ಟ್ ಅಂತ ನೀವ್ ಅನ್ನೋದಾಗಿರ್ಲಿ, ನಿನ್ಗೇನು ಬರಲ್ಲ ಅಂತ ಹೇಳೋದು, ಇವೆಲ್ಲ ಮಾಡ್ತಾ ಇದ್ದಾಗ ಅವರ ಮೆಮೊರಿಯಲ್ಲಿ ಅದು ಸ್ಟೋರ್ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಏನೇ ಒಂದು ಆಪರ್ಚುನಿಟಿ ತಗೋಬೇಕಂದ್ರೇನು, ನಿಮ್ ಹತ್ರವರ್ಗು ಬಂದು ಕೇಳಿನೇ ಆಪರ್ಚುನಿಟಿ ತಗೋಬೇಕಾಗುತ್ತೆ. ಅವ್ರ ಹತ್ರ ಓನ್ ಡಿಸಿಷನ್ಸ್ ತಗೊಳೋದಕ್ಕೆ ಅವ್ರು ಭಯ ಪಡ್ತಾ ಇರ್ತಾರೆ. ಬಿಕಾಸ್ ನೀನ್ ರಾಂಗ್ ಮಾಡ್ತಾ ಇದೀಯ, ನೀನ್ ತಪ್ಪು ಮಾಡ್ತೀಯ, ನಾನ್ ಇಲ್ದಿರ ಇದ್ರೆ ನೀನ್ ತಪ್ಪು ಮಾಡ್ತೀಯ ಅಂತ ನೀವು ರಿಪೀಟೆಡ್ ಆಗಿ ಹೇಳಿ ಅವ್ರಿಗೆ. ಮತ್ತೆ ಅವ್ರು ಒಂದು 30 ಇಯರ್ಸ್ ಅಲ್ಲಿ ಒಂದು ಡಿಸಿಷನ್ ತಗೋಬೇಕಂದ್ರೆ ಅವ್ರು ಒಬ್ರೇ ತಗೊಳೋದಕ್ಕೆ ಆ ಡಿಸಿಷನ್ ಸಾಧ್ಯ ಇರಲ್ಲ. ಬಿಕಾಸ್ ನಾವು ನಮ್ಮ ಮಕ್ಕಳಿಗೆ ಆ ತರ ಫೀಡ್ ಮಾಡಿರ್ತೀವಿ. ಅವ್ರಿಗೆ ಭಯ ಹುಟ್ಟಿಸ್ಬಿಟ್ಟಿರ್ತೀವಿ. ಓಕೆ? ನಿಮ್ಮಲ್ಲೂ ಕೂಡ ಅಂಥದ್ದೇ ಆಗಿರ್ಬೋದು. ಯಾರೋ ಒಬ್ರು ಅವಮಾನ ಮಾಡಿರ್ಬೋದು, ನಿಮ್ಗೆ ಮೋಸ ಮಾಡಿರ್ಬೋದು. ಯಾವ್ದೋ ಒಂದು ವಿಷಯನ ನೀವು ತುಂಬಾ ಆಳವಾಗಿ ನಿಮ್ ಮನ್ಸಿಗೆ ತಗೊಂಡು ಅದನ್ನ ರಿಲೀಸ್ ಮಾಡ್ಕೊಳೋದಕ್ಕೆ ಗೊತ್ತಿಲ್ದಿರ ಇದ್ದಾಗ, ಅದು ನಿಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಈಗಿನ ಸಿಚುಯೇಷನ್ ಅಲ್ಲಿ ನೀವ್ ಏನೇನೆಲ್ಲ ಫೇಸ್ ಮಾಡ್ತಾ ಇರ್ತೀರಲ್ಲ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಟ್. ಸಿ ನಿಮ್ಗ್ ಗೊತ್ತಾಗ್ಬಿಡುತ್ತೆ ಹೇಗೆ ಟ್ರಾಮಾ ಇದೆ. ನಿಮ್ಮಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ, ನೀವು ಚಿಕ್ಕ ಚಿಕ್ಕ ವಿಷಯಕ್ಕೂ ಭಯ ಪಡೋದು. ಅರ್ಥ ಆಯ್ತಲ್ಲ? ಇವಾಗ ಗೊತ್ತಾಗ್ತಾ ಇದ್ಯಾ? ಚಿಕ್ಕ ವಿಷಯಕ್ಕೂ ಭಯ ಪಡ್ತಾ ಇರ್ತೀರಾ. ಅತಿಯಾಗಿ ಯೋಚನೆ ಮಾಡೋದು. ಒಂದು ಚಿಕ್ಕ ವಿಷಯ ಏನೂ ಇರಲ್ಲ ಅದ್ರಲ್ಲಿ. ಅದಕ್ಕೆ ನೀವು ಭಯ ಪಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀರಾ. ಯಾವಾಗ್ಲೂ ಎಷ್ಟೇ ಇದ್ರಿ, ನೀವು ಎಷ್ಟೇ ಹಣನ ದುಡಿತಾ ಇರ್ಲಿ, ಒಳ್ಳೆ ಮನೆ ಇರ್ಲಿ, ಊಟ ಇರ್ಲಿ, ಎಲ್ಲವೂ ಇದೆ. ಆದ್ರೂ ನಿಮ್ಗೆ ಖಾಲಿ ಖಾಲಿ ಅನ್ಸ್ತಾ ಇರುತ್ತೆ. ಯಾಕ್ ಖಾಲಿ ಅನ್ಸ್ತಾ ಇದೆ? ಅಲ್ಲಿ ನಿಮ್ ಹತ್ರ ಪ್ರೀತಿ ಇಲ್ಲ. ನೀವ್ ಯಾವಾಗ್ಲೂ ಎಕ್ಸ್‌ಪೆಕ್ಟೇಷನ್ ಏನ್ ಗೊತ್ತಾ? ಬೇರೆಯವರಿಂದ ಪ್ರೀತಿನ ಎಕ್ಸ್‌ಪೆಕ್ಟ್ ಮಾಡ್ತಾ ಇರ್ತೀರ. ನಿಮ್ಮಲ್ಲಿ ಆ ಪ್ರೀತಿನ ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಪ್ರೀತಿಯ ಎನರ್ಜಿನ ನೀವ್ ಯೂಸ್ ಮಾಡ್ಕೊಳಲ್ಲ. ನನ್ಗೆ ಅವ್ರು ಪ್ರೀತಿ ಕೊಟ್ಟಿಲ್ಲ, ಇವ್ರು ಪ್ರೀತಿ ಕೊಟ್ಟಿಲ್ಲ, ನನ್ಗೆ ಅವರಿಂದ ಭಯ ಆಗ್ತಾ ಇದೆ, ಇವರಿಂದ ಭಯ ಆಗ್ತಾ ಇದೆ ಅಂತ ನೀವು ಬೇರೆಯವರ ಪ್ರೀತಿಗೆ ಎಕ್ಸ್‌ಪೆಕ್ಟ್ ಮಾಡ್ತಾ ಇರ್ತೀರಾ. ಅದ್ ಬೇಡ. ಓಕೆ? ನಿಮ್ಮಲ್ಲಿ ಯಾವ್ದೋ ಒಂದು ಹಳೆಯ ಘಟನೆನ ಪದೇ ರಿಪೀಟೆಡ್ ಆಗಿ ನೆನ್ಪು ಮಾಡ್ಕೊಂಡು ನೋವು ತಿಂತಾ ಇರ್ತೀರಾ. ಇದೆಲ್ಲವೂ ಇದ್ದಾಗ ನಿಮ್ಮಲ್ಲಿ ಆ ಟ್ರಾಮಾ ಇದೆ ಅಂತ ಐಡೆಂಟಿಫೈ ಮಾಡಿ. ಫಸ್ಟ್ ಈ ಟ್ರಾಮಾನ ನೀವು ಐಡೆಂಟಿಫೈ ಮಾಡ್ಕೊಂಡಾಗ, ನಿಮ್ಮ ದೇಹದಲ್ಲಿ ನಿಮಗೆ ಫಸ್ಟ್ ಟ್ರಾಮಾ ಅನ್ನೋದು ಇಲ್ಲಿ ನಿಮ್ಗೆ ಭಯ, ಕೋಪ, ದ್ವೇಷ ಇವೆಲ್ಲವೂ ಇಲ್ಲಿದ್ದಾಗ, ನಿಮ್ಮ ದೇಹ ಅದಕ್ಕೆ ರೆಸ್ಪಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂತಾರೆ ಗೊತ್ತಾ? ಇದನ್ನ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ. ಸೈಕೋ ಅಂದ್ರೆ ಮೈಂಡ್, ಸೊಮ್ಯಾಟಿಕ್ ಅಂದ್ರೆ ಬಾಡಿ. ಅರ್ಥ ಆಯ್ತಾ? ಈ ಸೈಕೋಸೊಮ್ಯಾಟಿಕ್ ಅಂದ್ರೆ ನಿಮ್ಮ ದೇಹದಲ್ಲಿ ಒಂದು ಪ್ರಾಬ್ಲಮ್ ಇದೆ. ನನ್ಗೆ ಇವಾಗ ಎದೆ ನೋವು ಅಂದ್ರೆ ನಾವು ಹೀಲ್ ಮಾಡ್ಕೋಬಹುದು.
ಕೈಯಲ್ಲಿ ಮಾರ್ಕ್ ಆಗ್ಬಿಟ್ಟಿದೆ, ಹೀಲ್ ಮಾಡ್ಕೋಬಹುದು. ನನಗೆ ಕಾಲ್ ಮುರಿದೋಗ್ಬಿಟ್ಟಿದೆ, ಹೀಲ್ ಮಾಡ್ಕೋಬಹುದು. ನನಗೆ ಹೊಟ್ಟೆ ನೋವಿದೆ, ಹೀಲ್ ಮಾಡ್ಕೋಬಹುದು. ಅದೇ ಕೋಪ, ಭಯ, ದ್ವೇಷ ಇವೆಲ್ಲವೂ ಇಲ್ಲಿರುತ್ತೆ ನಿಮ್ಗೆ. ಇದನ್ನ ನೀವು ಮೆಡಿಟೇಷನ್ ಅಲ್ಲಿ ಹೀಲ್ ಮಾಡ್ಕೊಳೋದಕ್ಕಾಗಲ್ಲ. ಇವೆಲ್ಲವನ್ನೂ ಹೀಲ್ ಮಾಡ್ಕೋಬಹುದು ಮೆಡಿಟೇಷನ್ ಅಲ್ಲಿ ಇದ್ರೆ. ಇದು ಇರುತ್ತಲ್ವಾ ಈ ಭಯ, ಕೋಪ ಅನ್ನೋದು, ಅದನ್ನ ನೀವು ಅಡಾಪ್ಟ್ ಮಾಡ್ಕೋಬೇಕು ನಿಮ್ಮ ದೇಹಕ್ಕೆ. ನಿಮ್ಮ ದೇಹಕ್ಕೆ ನೀವು ಸ್ಟ್ರಾಂಗ್ ಆಗಿ ಎತ್ಕೋಬೇಕು. ಫಿಯರ್ ಇದೆ, ನಾನ್ ಫೇಸ್ ಮಾಡೋದಕ್ಕೆ ರೆಡಿ ಇದೀನಿ. ಫಿಯರ್ ಫಿಯರ್ ನನ್ಗಿನ ದೊಡ್ಡದ ಅಂತ ನೀವು ರೆಡಿ ಆಗ್ಬೇಕು. ಇದನ್ನೆಲ್ಲವೂ ಬೇರೆಯವ್ರು ಹೀಲ್ ಮಾಡೋದಲ್ಲ, ನಿಮ್ಮನ್ನ ಆಕ್ಷನ್ ಟೇಕರ್ಸ್ ಆಗಿ ತಗೋಬೇಕು. ಯಾಕ್ ಬರ್ತಾ ಇದೆ ಫಿಯರ್? ಏನ್ ರೀಸನ್? ನಾನೇ ದೇವ್ರು, ನನ್ನಲ್ಲೇ ದೈವತ್ವ ಇದೆ ಅಂದಾಗ ಫಿಯರ್ ಅನ್ನೋದು ಅದಕ್ಕಿಂತ ದೊಡ್ಡದ? ದೈವತ್ವಕ್ಕಿಂತ ದೊಡ್ಡದ? ಗಾಡ್ಗಿಂತ ದೊಡ್ಡದ? ಅಲ್ವಾ? ನೀವ್ ಫಿಯರ್, ಒಬ್ರು ಬಾತ್ರೂಮ್ ಹೋಗ್ಬೇಕು, ಲೈಟ್ ಇಲ್ದಿರ ಬಾತ್ರೂಮ್ ಹೋಗ್ಬೇಕು ಅಂದ್ರೆ ಭಯ ಪಡ್ತಾ ಇರ್ತಾರ ಅಂತ ಅನ್ಕೋಣ ನಾವು, ಫಾರ್ ಎಕ್ಸಾಂಪಲ್. ಅವ್ರ ಭಯದಿಂದ ಹೇಗ್ ಹೊರಗಡೆ ಬರೋದು? ಫಸ್ಟ್ 2 ದಿನ ಅವ್ರಿಗೆ ಭಯ ಆಗ್ತಾ ಇರುತ್ತೆ. ಒಂದು ದಿನ ಅದನ್ನ ಫೇಸ್ ಮಾಡೋದಕ್ಕೆ ನೀವು ರೆಡಿ ಆಗ್ಬೇಕು. ಏನಾಗ್ಬಿಡುತ್ತೆ ನೋಡೋಣ ಆ ಭಯ ಅಂತ ಲೈಟ್ ಇಲ್ದಿರ ಇದ್ದಾಗ ಹೋಗಿ ನಿಂತ್ಕೊಳ್ಳಿ ಒಂದ್ 5 ಮಿನಿಟ್ಸ್. ಹೇಗೆ ಹಿಪ್ನೋಥೆರಪಿಸ್ಟ್ ಎಲ್ಲ ಭಯನ ಹೋಗ್ಲಾಡ್ಸೋದು? ಇದೇ ತರ ಅವರು ಎಲ್ಲ ನಿಮ್ ನೀರಂದ್ರೆ ಭಯನಾ? ಸುಮ್ನೆ ಅವ್ರು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಇಮ್ಯಾಜಿನೇಷನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದ್ಸತಿ ಆ ಹೆಜ್ಜೆನ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂಗೆ ಭಯ 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 ಅಂತ ಹೇಳ್ತಾರೆ. ಜಸ್ಟ್ ಇಡು ಅಂತ ಹೇಳ್ತಾರೆ, ಆಮೇಲೆ ಇಡ್ತಾರೆ. ನೆಕ್ಸ್ಟ್ ಅದೇ ತರ ಮಾಡ್ತಾರೆ. ಆಟೋಮೆಟಿಕ್ ಆಗಿ ಆ ಭಯಕ್ಕೆ ಯಾವ ಸಿಚುವೇಶನ್ ಅವ್ರಿಗೆ ಹರ್ಟ್ ಆಗಿರುತ್ತೋ ಅಲ್ಲಿ ಹೋಗಿ ಅದನ್ನ ರಿಪೇರ್ ಮಾಡ್ತಾರೆ. ಹೇಗೆ? ಇದಕ್ಕೆ ನೀನಲ್ಲ ಕಾರಣ. ನಿನ್ನ ಹಳೆಯ ಯಾವುದೋ ಒಂದು ವಿಚಾರದಿಂದ ನೀನ್ ಭಯ ಪಡ್ತಾ ಇದೀಯ. ಇದ್ ನಿಂದಲ್ಲ, ಇದೀಗ ರಿಲೀಸ್ ಮಾಡ್ಕೊಳ್ಳುವಂತ ಟೈಮ್. ಜಸ್ಟ್ ರಿಲೀಸ್, ರಿಲ್ಯಾಕ್ಸ್ ಅಂತ ಹೇಳ್ತಾರೆ. ಇದು ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾಗ ನಿಮ್ಮಲ್ಲಿಯೇ ಆ ಭಯ ಅನ್ನೋದು ಹೋಗ್ಬಿಡುತ್ತೆ. ನೀವ್ ಯಾವಾಗ ಫಿಯರ್ ನ ಫೇಸ್ ಮಾಡಿಲ್ಲ ಅಂದ್ರೆ, ಆ ಭಯನ ನೀವು ಫೇಸ್ ಮಾಡೋದಕ್ಕೆ ರೆಡಿ ಇಲ್ಲ ಅಂದಾಗ ನಿಮ್ಗೆ ಇನ್ನಷ್ಟು ಅದು ಇರಿಟೇಟ್ ಮಾಡುತ್ತೆ. ನೀವು ಫೇಸ್ ಮಾಡೋದಕ್ಕೆ ರೆಡಿ ಇರ್ಬೇಕು. ಆ ಫಿಯರ್ ಗಿಂತ ದೊಡ್ಡದು ಏನು? ನಿಮ್ಮಲ್ಲಿ ಇರುವಂತ ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ಯೂಸ್ ಮಾಡಿ ಯಾತಕ್ಕೋಸ್ಕರ ನಾನು ಭಯ ಪಡ್ತಾ ಇದ್ದೀನಿ ಅನ್ನೋದು ಐಡೆಂಟಿಫೈ ಮಾಡಿ ಫಸ್ಟ್. ನಿಮ್ಮಲ್ಲಿ ಏನಕ್ಕೆ ನಿಮ್ಗೆ ಭಯ ಬಂದಾಗ ಉಸಿರಾಟ ಕಮ್ಮಿ ಆಗೋದು, ನನ್ಗೊಂಥರ ಬ್ರೆತ್ ಅಲ್ಲಿ ಹಿಡ್ಕೊಂಡಂಗ ಆಗ್ಬಿಡುತ್ತೆ, ಎದೇನೋ ಬರುತ್ತೆ. ಯಾವಾಗ ಫಿಯರ್ ಇರುತ್ತೋ ನಿದ್ದೆ ಮಾಡೋದಕ್ಕೆ ಸಾಧ್ಯನಾ ನೀವು ಹೇಳಿ? ನಿದ್ದೆ ಬರಲ್ಲ. ಯಾವಾಗ ನಿದ್ದೆ ಬರಲ್ವೋ ನಿಮ್ಮ ಬಾಡಿ ರಿಲ್ಯಾಕ್ಸ್ಡ್ ಆಗಿರಲ್ಲ. ಇನ್ನಷ್ಟು ಭಯ ತಂದು 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 ನಿಮ್ಗೆ ಕೊಡ್ತಾನೆ ಇರುತ್ತೆ. ಯಾವಾಗ್ಲೂ ತಲೆನೋವು, ಏನಾದ್ರೂ ಮಾತಾಡ್ಬಿಡೋಣ, ಬೈದ್ ಬಿಡೋಣ ಅನ್ನುವಂತ ಸಿಚುವೇಶನ್ಸ್ ನ ನೀವು ತಗೊಂತಾ ಇರ್ತೀರಾ ನಿಮ್ಮ ದೇಹಕ್ಕೆ. ಇದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ನೀವು ಸುಮ್ನೆ ಕಾರಣ ಇಲ್ದಿರನೇ ಅಳ್ತಾ ಇರೋದು. ಬಿಕಾಸ್ ನಿಮ್ಮ ಇಮೋಷನ್ಸ್ ಟ್ರಿಗರ್ ಆಗ್ತಾನೆ ಇರುತ್ತೆ. ಕಾರಣ ಇಲ್ದಿರ ಯಾಕೆ ಅಳ್ತೀರಾ? ರೀಸನ್ ಇರಲ್ಲ. ಬಿಕಾಸ್ ಆ ಫಿಯರ್ ಅನ್ನೋದು ನಿಮ್ಮನ್ನ ಏನ್ ಮಾಡ್ತಾ ಇರುತ್ತೆ? ಹರ್ಟ್ ಮಾಡ್ತಾ ಇರುತ್ತೆ. ಮತ್ತೆ ಕೋಪ ಜಾಸ್ತಿ ಆಗೋದು ಯಾಕೆ? ಬಿಕಾಸ್ ಆ ಎಮೋಷನ್ಸ್ ನ ನೀವು ಫಸ್ಟ್ ಕಂಟ್ರೋಲ್ ತಗೋಬರ್ಬೇಕು. ಯಾರೋ ಒಬ್ರಿಂದ ನೀವು ದೂರ ಇರ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕೆ? ಇವೆಲ್ಲವೂ ಅಲ್ಲಿಂದ ನೀವು ಆ ಎಮೋಷನಲ್ ಗಿಲ್ಟ್ ನ, ಶೇಮ್ ನ ಎಲ್ಲವೂ ತಗೊಂಡಿರ್ತೀರಾ. ಇದು ಫಸ್ಟ್ ಹೀಲ್ ಆಗ್ಬೇಕು. ಇದರಿಂದ ನೀವು ಫಸ್ಟ್ ಹೊರಗಡೆ ಬರ್ಬೇಕಂದ್ರೆ ನೀವ್ ಅಭ್ಯಾಸ ಮಾಡ್ಬೇಕಾಗಿರೋದು ಕಾಮ್ನೆಸ್ ನ. ನಿಮ್ಮ ಬಾಡಿಗೆ ಕಾಮ್ ಇರ್ಬೇಕು. ಇದೆಲ್ಲಾರ್ಗೂ ಸಿಚುವೇಶನ್, ಭಯ ಎಲ್ಲಾರ್ಗೂ ಬರುತ್ತಲ್ವಾ? ಒಬ್ಬ ವ್ಯಕ್ತಿಗೆ ಮಾತ್ರ ಭಯ ಬರುತ್ತಾ? ಎಲ್ಲಾರಲ್ಲೂ ಭಯ ಇರುತ್ತೆ. ಎಲ್ಲರೂ ಫೇಸ್ ಮಾಡುವಂತಹದ್ದೇ ಭಯ ಅನ್ನೋದು. ಬಟ್ ಫೇಸ್ ಮಾಡುವಂತಹ ಭಯ ನಾವ್ ಎಷ್ಟಲ್ಲಿ ಇಟ್ಕೊಂಡಿರ್ತೀವಿ, ಎಷ್ಟೊತ್ತು ಅದನ್ನ ಇಟ್ಕೊಂಡಿರ್ತೀವಿ ನಮ್ಮಲ್ಲಿ ಅನ್ನೋದೇ ಇಂಪಾರ್ಟೆಂಟ್. ಆ ಎಮೋಷನ್ ನೀವು ತುಂಬಾ ಹೊತ್ತು ಹೋಲ್ಡ್ ಮಾಡಿ ಅದ್ರ ಬಗ್ಗೆ ನೀವು ರಿಪೀಟೆಡ್ ಆಗಿ ಥಿಂಕ್ ಮಾಡಿ ಮಾತಾಡ್ತಾ ಇದ್ರೆ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಭಯ ಅನ್ನೋದು ನನ್ನ ದೇಹಕ್ಕೆ ಒಂದು ಪಾರ್ಟ್ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ಆ ಎಮೋಷನ್ ಇಂದ ಇಮ್ಮಿಡಿಯೇಟ್ ಆಗಿ ನೀವು ಹೊರಗಡೆ ಬರ್ಬೇಕು. ಫಿಯರ್ ಆಯ್ತು, ಇವಾಗ ಹಾವು ಬಂದ್ಬಿಡ್ತು ನಿಮ್ ಮನೆ ಹತ್ರ ಅಂದ್ರೆ ಭಯ ಎಲ್ಲರಿಗೂ ಆಗುತ್ತಲ್ವಾ? ನಾವ್ ಹಾವ್ ಜೊತೆ ಆಟ ಆಡ್ತೀವ? ಇಲ್ಲ, ಎಲ್ಲರೂ ಭಯ ಪಡುವಂತದ್ದೇ ಫಿಯರ್ ಅನ್ನೋದು. ಆ ಫಿಯರ್ ಅದ್ ಹೋಗಿದ ತಕ್ಷಣ ನಾವು ಭಯ ಕಮ್ಮಿ ಮಾಡ್ತೀವ, ಇನ್ನೂ ಅದ್ರಲ್ಲೇ ಇರ್ತೀವ? ಕಮ್ಮಿ ಆಗ್ಬಿಡುತ್ತೆ. ಅದೇ ನೀವು ರಿಪೀಟೆಡ್ ಆಗಿ ಯೋಚನೆ ಮಾಡಿ ನಿಮ್ಮ ತಲೆಗೆ ಹಾಕ್ಬಿಟ್ಟಿದೀರಂದ್ರೆ ನೀವ್ ಆ ರಾತ್ರಿ ನಿದ್ದೆ ಮಾಡೋದಕ್ ಸಾಧ್ಯ ಇಲ್ಲ. ಇನ್ನೂ ಭಯ ಆಗ್ತಾ ಇರುತ್ತೆ. ಆ ಭಯ ಅನ್ನೋದು ಇಲ್ಲಿ ಕುತ್ಕೋಬಿಟ್ರೆ ನೀವ್ ರಾತ್ರಿ ಮಲ್ಗೋಕ್ ನಿದ್ದೆ ಬರಲ್ಲ. ಇದನ್ನ ಅಲ್ಲೇ ಬ್ರೇಕ್ ಮಾಡ್ಬೇಕು. ಆ ಎಮೋಷನ್ಸ್ ಆಯ್ತಾ, ನಂದಾಯ್ತಾ, ಅಲ್ಲೇ ಬ್ರೇಕ್ ಮಾಡಿಲ್ಲ ಅಂದ್ರೆ ಯಾವುದೇ ಸಿಚುವೇಶನ್ ಆಗಿರ್ಲಿ, ಭಯನೇ ಅಂತ ಅಲ್ಲ, ಕೋಪನೂ ಅಷ್ಟೇ, ದ್ವೇಷನೂ ಅಷ್ಟೇ. ನಿಮ್ ಮನೇಲಿ ಜಗಳ ಆಗ್ತಾ ಇದೆ ಅಂದಾಗ ನೀವ್ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ಬೇಕು. ಅದನ್ನ ಪ್ರೊಲಾಂಗ್ಡ್ ಆಗಿ ನೀವು ತಗೊಂಡು ಹೋಗಿದ್ದೀರಾ ಅಂದ್ರೆ ಅದ್ ನಿಮ್ಮ ದೇಹಕ್ಕೆನೆ ಎಫೆಕ್ಟ್ ಮಾಡ್ಕೊಂತಾ ಇದೀರಾ ಅಂತ ಅರ್ಥ. ಓಕೆ, ಇವ್ ಯಾವು ಅಷ್ಟೇ ನಿಮ್ಮ ವೀಕ್ನೆಸ್ ಅಲ್ಲ. ನನ್ಗೆ ಇದಾಗ್ತಾ ಇದ್ಯಾ, ನನಗ್ ಮಾತ್ರ ಸಾಧ್ಯ ಆಗುತ್ತಾ ಅನ್ನೋದು ಅಲ್ಲ. ಇದು ಪ್ರತಿಯೊಬ್ಬರ ಲೈಫ್ ಅಲ್ಲೂ ಇರುತ್ತೆ. ಬಟ್ ಯಾವ್ದಕ್ಕೆ ನೀವು ಹೆಚ್ಚು ಎಮೋಷನ್ಸ್ ಕೊಟ್ಟು ಅದನ್ನ ನಿಮ್ಮ ತಲೆಗೆ ಹಾಕೊಂಡಿರ್ತೀರೋ ಅದೇ ನಿಮ್ಮ ಲೈಫ್ ನ ಎಫೆಕ್ಟ್ ಮಾಡ್ತಾ ಇರೋದು. ಫಸ್ಟ್ ಇದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಆ ಐಡೆಂಟಿಫೈ ಮಾಡಿದ ತಕ್ಷಣ ನೀವ್ ಹೇಗಿದ್ರಿಂದ ಹೊರಗಡೆ ಬರೋದು? ಫಸ್ಟ್ ನೀವು ನಿಮ್ಮಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಂದಾಗ ಆ ಬಾಡಿಗೆ ನೀವು ಹೇಳ್ಬೇಕಾಗಿರೋದು ನೀನ್ ಸ್ಟ್ರಾಂಗ್ ಇದೆಯಾ, ನೀನ್ ಸೇಫ್ ಇದೆಯಾ, ನೀನ್ ಪ್ರೊಟೆಕ್ಟೆಡ್ ಆಗಿದೆಯಾ, ನಿನ್ನಲ್ಲಿ ಧೈರ್ಯ ಇದೆ ಅನ್ನುವಂತಹ ಮಾತುಗಳು ಫಸ್ಟ್ ನಿಮ್ಮ ದೇಹಕ್ಕೆ ನೀವು ಕೊಡ್ಬೇಕು. ನಿಮ್ಮ ದೇಹನ ನೀವು ರಿಪೀಟೆಡ್ ಆಗಿ ನೀನ್ ವೀಕ್ ಇದೆಯಾ, ನನ್ಗೆ ಈ ತರ ಆಗ್ತಾ ಇದೆ ಅಂದ್ರೆ ದೇಹ ಕೂಡ ಅದೇ ರೆಸ್ಪಾನ್ಸ್ ಕೊಡ್ತಾ ಇರುತ್ತೆ ನಿಮ್ಗೆ. ನಾನ್ ಸ್ಟ್ರಾಂಗ್ ಇದೀನಿ, ನಾನ್ ಪ್ರೊಟೆಕ್ಟೆಡ್ ಆಗಿದ್ದೀನಿ, ನಾನ್ ಸೇಫ್ ಆಗಿದ್ದೀನಿ. ನಿಮ್ಮ ದೇಹಕ್ಕೆ ಯಾವಾಗ ನೀವು ಸೇಫ್ 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 ಅಂತ ಹೇಳ್ತಾ ಇದ್ದಾಗ ಮಾತ್ರನೇ ನಿಮ್ಮ ದೇಹ ಅದಕ್ಕೆ
ಹೀಲಿಂಗಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಅರ್ಥ ಆಯ್ತಾ? ಐ ಆಮ್ ಸೇಫ್, ಐ ಆಮ್ ಸೇಫ್. ನನ್ನ ದೇಹ ನನಗೆ ರೆಸ್ಪಾಂಡ್ ಮಾಡ್ತಾ ಇದೆ. ಟ್ಯಾಪ್ ಆನ್ ಎವ್ರಿ ಬಾಡಿ ಪಾರ್ಟ್. ಕೇಳುತ್ತೆ, ನಿಮ್ಮ ಬಾಡಿ ನಿಮ್ಮನ್ನ ಕೇಳುತ್ತೆ. ಸಿ, ಟಚ್ ಇಟ್, ಫೀಲ್ ಇಟ್. ಎಲ್ಲಿ ಎಮೋಷನ್ಸ್ ಅಡಗಿರುತ್ತೆ ಅಲ್ಲೆಲ್ಲ ಇಟ್ಕೊಳ್ಳಿ. ನನ್ನ ಬಾಡಿ ನನ್ನ ಮಾತು ಕೇಳ್ತಾ ಇದೆ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್. ದಿಸ್ ಆರ್ ದ ವರ್ಡ್ಸ್ ಯು ಹ್ಯಾವ್ ಟು ರಿಪೀಟ್. ಯಾವಾಗ ನೀವು ನಿಧಾನವಾಗಿ ಬ್ರೀತಿಂಗ್ ಪ್ರಾಕ್ಟೀಸಸ್ ಮಾಡ್ತಾ ಇರ್ತೀರಾ, ಓಕೆ. ಇನ್ಹೇಲ್ ಅಂಡ್ ಎಕ್ಸೇಲ್ ಯಾಕೆ ಮಾಡ್ತಾರೆ ಅಂದ್ರೆ, ನಿಮ್ಮಲ್ಲಿ ಇರುವಂತಹ ಎಮೋಷನ್ಸ್ ನ ಹೊರಗಡೆ ಹಾಕೊಳ್ಳೋದಕ್ಕೆ ಇದೊಂದು ಆಪರ್ಚುನಿಟಿ. ಬ್ರೀತಿಂಗ್ ಅಲ್ಲಿ ನಿಮ್ಮ ಒಳಗಡೆ ಇರುವಂತಹ ಸ್ಟ್ರೆಸ್ ನ ಹೊರಗಡೆ ಹಾಕಿ, ನಿಮ್ಮಲ್ಲಿ ಇರುವಂತ ಎಲ್ಲವನ್ನು ಹೊರಗಡೆ ಹಾಕಿ ಅಂತ ಈ ಬ್ರೀತಿಂಗ್ ಟೆಕ್ನಿಕ್ಸ್ ನ ಪ್ರಾಕ್ಟೀಸ್ ಮಾಡ್ತಾರೆ. ನೀವು ಬ್ರೀತಿಂಗ್ ತಗೊಂಡು, ಚಿಕ್ಕದಾಗಿ ಬ್ರೀತಿಂಗ್ ತಗೊಂಡು ಹೊರಗಡೆಯಿಂದ ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡಿ ಹೊರಗಡೆ ಹಾಕ್ಬಿಡಿ. ಬಾಯಿಂದ ಹೊರಗಡೆ ಆಗ್ತಾ ಇರುವಾಗ ನನ್ನ ಎಲ್ಲಾ ಸ್ಟ್ರೆಸ್ ಹೋಗ್ತಾ ಇದೆ ಅಂತ ಬಿಲೀವ್ ಮಾಡಿ. ಫಸ್ಟ್ ಬಿಲೀಫ್ ಇರ್ಬೇಕು ನಿಮ್ಮಲ್ಲಿ, ಓಕೆ. ಯಾವಾಗೂ ಅಷ್ಟೇ ಒಳ್ಳೆ ಒಳ್ಳೆ ಆಹಾರ ತಿನ್ಬೇಕು ನಾವು. ನಮ್ಮ ಬಾಡಿನ ನಾವು ಸೇಫ್ ಗಾರ್ಡ್ ಮಾಡೋದು ಕಲ್ತ್ಕೋಬೇಕು, ಓಕೆ. ಯಾವಾಗ ನಿಮ್ಮಲ್ಲಿ ಸೆಲ್ಫ್ ಹೀಲಿಂಗ್ ಸ್ಟಾರ್ಟ್ ಮಾಡೋದು ಯಾವಾಗ? ನಿಮ್ಮ ಇನ್ನರ್ ಚೈಲ್ಡ್ ನ ಹೀಲ್ ಮಾಡ್ಕೋಬೇಕು. ಯಾವಾಗ ಇನ್ನರ್ ಚೈಲ್ಡ್ ಹೀಲ್ ಆಗೋದು? ನೀವು ಅದಕ್ಕೆ ಟ್ಯಾಪ್ ಆನ್ ಮಾಡ್ಬೇಕು. ನಿನ್ನಲ್ಲಿ ಇದಿದೆ, ಚಿಕ್ಕ ವಯಸ್ಸಿಂದನೂ ಬಂದಿದೆ. ಇವಾಗ ಏನ್ ಮಾಡ್ತೀವಿ, ನಾವ್ ಅದಕ್ಕೆ ಪ್ರೀತಿ ಕೊಡ್ತಾ ಇದ್ದೀನಿ. ನಾನ್ ನಿನ್ ಜೊತೆ ಇದ್ದೀನಿ, ಸೇಫ್ ಆಗಿದ್ದೀವಿ, ನಾವಿಬ್ರು ಇದ್ದಾಗ ಇದನ್ನ ಹೀಲ್ ಮಾಡ್ಕೋಬೇಕು ಅಂತ ನಿಮ್ಮ ಇನ್ನರ್ ಚೈಲ್ಡ್ ಗೆ ಹೇಳ್ತಾ ಇದ್ದೀರಾ. ಇನ್ನರ್ ಚೈಲ್ಡ್ ಯಾವಾಗ ನೀವು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಅದು ಕಮ್ಮಿ ಆಗ್ಬಿಡುತ್ತೆ. ಓಪನ್ ಓಪನ್ ಪ್ರಾಕ್ಟೀಸ್ ಮಾಡಿ. ನೀವು ಇನ್ನರ್ ಚೈಲ್ಡ್ ನ ಅಬ್ಸರ್ವ್. ನನ್ನಲ್ಲಿ ಒಂದು ಇದೆ, ಅದು ಚಿಕ್ಕ ವಯಸ್ಸಲ್ಲಿ ಆಗಿರುವಂತ ಘಟನೆಗೆ ಇವಾಗ ಭಯ ಬರ್ತಾ ಇದೆ. ಐಡೆಂಟಿಫೈಡ್, ನಿಮ್ಗೆ ಗೊತ್ತಾಯ್ತಾ? ನಿಮ್ಗೆ ಈಗಿನ ಸಿಚುವೇಶನ್ಸ್ಗೆ ಏನೆಲ್ಲ ಕಾರಣ ಇದೆಯೋ ಅದೆಲ್ಲ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಇರುವಂತ ಡೇಟಾ ಅಂತ ಅರ್ಥ ಆಯ್ತಾ? ಆ ಡೇಟಾಗೆ ನೀವ್ ಏನ್ ಮಾಡ್ತಾ ಇದೀರಾ? ಓಪನ್ ಓಪನ್ ಕೊಡ್ತಾ ಇದ್ದೀರಾ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ನಿಮ್ಮ ದೇಹಕ್ಕೆ ಹೇಳ್ತಾ ಇದ್ದೀರಾ. ಯಾವ್ದೋ ಒಂದು ಸಿಚುವೇಶನ್ ಇಮಿಡಿಯೇಟ್ ಆಗಿ ಆಗಿದ ತಕ್ಷಣ ಅದನ್ನ ನೆಗೆಟಿವ್ ಆಗ್ತಾ ಇದೆ ಅಂದಿದ ತಕ್ಷಣ ನೀವು ಓಪನ್ ಓಪನ್ ಮಾಡ್ಕೊಂತಾ ಇದ್ದೀರಾ, ಹೀಲ್ ಮಾಡ್ಕೊಂತಾ ಇದ್ದೀರಾ. ನನ್ಗೆ ಹೀಲ್ ಆಗ್ತಾ ಇದೆ ಅಂತ ನೀವು ನಂಬ್ತಾ ಇದ್ದೀರಾ. ನೆಕ್ಸ್ಟ್, ಡೈಲಿ ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಟ್ಯಾಪ್ ಮಾಡಿ ಪಾಸಿಟಿವ್ ಚೇಂಜ್ ಮಾಡಿ. ಹೇಗ್ ಚೇಂಜ್ ಮಾಡ್ತೀರಾ? ನಾನ್ ಸೇಫ್ ಆಗಿದ್ದೀನಿ, ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ, ನನ್ನ ಬಾಡಿ ಪ್ರತಿದಿನ ಕಲಿತಾ ಇದೆ, ನನ್ನ ಬಾಡಿ ಪ್ರತಿದಿನ ಚೇಂಜ್ ಆಗೋದನ್ನ ಕಲಿತಾ ಇದೆ, ನನ್ನ ಬಾಡಿಗೆ ಸೇಫ್ ಆಗಿರೋದು ಇಷ್ಟ ಆಗ್ತಾ ಇದೆ, ನನ್ನ ಬಾಡಿ ಯಾವಾಗ್ಲೂ ಸೇಫ್ ಆಗಿರೋದಕ್ಕೆ ರೆಡಿ ಆಗ್ತಾ ಇದೆ. ನನ್ಗೆ ಏನೆಲ್ಲ ಸಿಚುವೇಶನ್ ಆಗ್ತಾ ಇದೆಯೋ ಇದಕ್ಕೆ ನನ್ನ ತಪ್ಪೇನು ಇಲ್ಲ ಅಂತ ನೀವು ಫಸ್ಟ್ ಹೇಳಿ. ನನ್ನಿಂದನೇ ಆಗ್ಬಿಡುತ್ತೆ, ನನ್ನಿಂದ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರೆ ನಿಮ್ಮಿಂದನೇ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನನ್ನ ತಪ್ಪೇನೇ ಇಲ್ಲ ಇದ್ರಲ್ಲಿ. ಇದ್ರಲ್ಲಿ ನಾನ್ ಚಿಕ್ಕ ವಯಸ್ಸಲ್ಲಿ ಫೇಸ್ ಮಾಡಿರುವಂತ ಸಿಚುವೇಶನ್, ನನ್ನ ಪಾಸ್ಟ್ ಅಲ್ಲಿ ಆಗಿರುವಂತ ಸಿಚುವೇಶನ್ಸ್ ಅಷ್ಟೇ. ನಾನು ಅದನ್ನ ಚೇಂಜ್ ಮಾಡ್ಕೊಂತಾ ಇದ್ದೀನಿ. ಐ ಆಮ್ ಹ್ಯಾಪಿ, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಕೈಂಡ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ, ಓಕೆ. ಐ ರಿಲೀಸ್ ಫಿಯರ್ ಸ್ಟೋರ್ಡ್ ಇನ್ ಮೈ ಬಾಡಿ. ನನ್ನ ಬಾಡಿಯಲ್ಲಿ ಇರುವಂತಹ ಫಿಯರ್ ನ ನಾನು ರಿಲೀಸ್ ಮಾಡ್ಕೊಂತಾ ಇದ್ದೀನಿ. ಯಾವಾಗ ಇದನ್ನ ಹೇಳ್ತಾ 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 ಇದ್ದಾಗ ಆಟೋಮೆಟಿಕ್ ಆಗಿ ಯು ಆರ್ ಬಿಕಮಿಂಗ್ ಎ ಪಾಸಿಟಿವ್ ಪರ್ಸನ್. ಅಲ್ಲಿ ಆ ಧೈರ್ಯದಿಂದ ಇರೋದೇ ಫಸ್ಟ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು. ದಿಸ್ ಇಸ್ ದ ಆಕ್ಷನ್ ಟೇಕಿಂಗ್. ನೀವು ಆಕ್ಷನ್ ಟೇಕರ್ಸ್ ಆಗಿರ್ಬೇಕು, ಓಕೆ. ಯಾವಾಗೂ ನಾನು ಪೀಸ್ಫುಲ್ ಆಗಿದ್ದೀನಿ, ನೆಮ್ಮದಿ ಆಗಿದ್ದೀನಿ ಅಂತ ನೀವು ರಿಪೀಟೆಡ್ ಆಗಿ ಯಾವಾಗ ನಿಮ್ಮ ದೇಹಕ್ಕೆ ಟ್ಯೂನ್ ಇನ್ ಮಾಡ್ತಿರೋ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿರುವಂತಹ ಫಿಯರ್ ನ, ಗಿಲ್ಟ್ ನ, ಶೇಮ್ ನ ನಿಧಾನವಾಗಿ ರಿಲೀಸ್ ಮಾಡ್ಕೊಳ್ತಾ ಇರ್ತೀರಾ. ನಿಮ್ಮನ್ನ ನೀವು ಫಸ್ಟ್ ಟ್ರಸ್ಟ್ ಮಾಡಿಲ್ಲ ಅಂದ್ರೆ ಈ ಜರ್ನಿಯಲ್ಲಿ ನೀವು ಕಷ್ಟ ಆಗುತ್ತೆ. ಫಸ್ಟ್ ನಿಮ್ಮನ್ನ ನೀವು ಟ್ರಸ್ಟ್ ಮಾಡಿ. ನನ್ನ ಕೈಯಲ್ಲೇ ಇದು ಸಾಧ್ಯ, ನನ್ನಲ್ಲಿ ಇರುವಂತದನ್ನ ನಾನೇ ಚೇಂಜ್ ಮಾಡ್ಕೊಳೋದಕ್ಕೆ ಸಾಧ್ಯ ಅನ್ನುವಂತ ಬಿಲೀಫ್ ನ ನೀವು ಸೆಟ್ ಮಾಡಿ. ಫಸ್ಟ್ ನಾನೇ ಸೇಫು, ನನ್ನ ಆದ್ಮೇಲೆನೆ ಬೇರೆಯವರು. ಫಸ್ಟ್ ನಾನ್ ಸೇಫ್ಟಿ, ನನ್ನ ಸೇಫ್ಟಿ ಮುಖ್ಯ. ಐ ಆಮ್ ಹೋಲ್ ಅಂತ ಹೇಳ್ಬೇಕು. ನಾನ್ ಹೀಲಿಂಗ್ ರೆಡಿ ಆಗಿದ್ದೀನಿ ಅಂತ ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾಗ, ರಿಪೀಟೆಡ್ ಆಗಿ ನೀವು ಮಾತಾಡ್ತಾ ಇದ್ದಾಗ ಮಾತ್ರ ನಿಮ್ಮಲ್ಲಿ ಇರುವಂತದ್ದನ್ನ ನೀವು ಹೀಲ್ ಮಾಡ್ಕೊಳೋದಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ. ಎಷ್ಟ್ ಜನಕ್ಕೆ ಅರ್ಥ ಆಯ್ತು? ಇವಾಗ ಅರ್ಥ ಆಗಿದ್ಯಾ ನಿಮ್ಮಲ್ಲಿ ಏನ್ ಆಗ್ತಾ ಇದೆ, ಹ್ಮ್. ನೀವ್ ಏನ್ ಚೇಂಜ್ ಮಾಡ್ಕೋಬೇಕು ಅಂತ ಅರ್ಥ ಆಗ್ತಾ ಇದೆಯಾ? ನಿಮ್ಮಲ್ಲಿ ಯಾವ್ದು ಅಷ್ಟೇ ಭಯ ಪಡುವಂತ ಸಿಚುವೇಶನ್ ಏನೂ ಇಲ್ಲ. ವಿ ಆರ್ ಆಲ್ ದ ಅಬಂಡೆಂಟ್ ಚೈಲ್ಡ್. ನಮ್ಮ ಹತ್ರ ಇನ್ಫೈನೈಟ್ ಪಾಸಿಬಿಲಿಟೀಸ್ ಇದೆ. ನಮ್ಮನ್ನ ಚೇಂಜ್ ಮಾಡ್ಕೋಬೇಕಂದ್ರೆ ನೂರಾರು ಅವಕಾಶಗಳು ನಮಗೋಸ್ಕರ ವೇಟ್ ಮಾಡ್ತಾ ಇದೆ. ನಾವು ಅದ್ರ ಮೇಲೆ ಫೋಕಸ್ ನ ಶಿಫ್ಟ್ ಮಾಡ್ಬೇಕಷ್ಟೆ, ಓಕೆ. ಎಷ್ಟ್ ಜನ ಮಾಡ್ತೀರಾ ಇವಾಗ? ಥಮ್ಸ್ ಅಪ್ ಮಾಡಿ. ನಾನ್ ರೆಡಿ ಇದೀನಿ ಮ್ಯಾಮ್, ನಾನು ಚೇಂಜ್ ಮಾಡ್ಕೊಂತೀನಿ. ಫಸ್ಟ್ ಇದನ್ನ ಮಾಡಿ ನೀವು. ಇದರಿಂದಾನೇ ನಿಮ್ಮ ಲೈಫ್ ಚೇಂಜ್ ಆಗೋದು, ಓಕೆ. ನಾನ್ ರೆಡಿ ಇದೀನಿ ಮ್ಯಾಮ್, ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಚೇಂಜ್ ಮಾಡ್ಕೊಂತೀನಿ. ಎಸ್. ಇವಾಗ ನಿಮ್ಮಲ್ಲಿ ಒಂದು ಸಿಚುವೇಶನ್ ಬರುತ್ತೆ. ನೀವೊಂದು ಬಿಸ್ನೆಸ್ ಹತ್ರ ಕ್ಲೈಂಟ್ ಗೆ ಹೋಗ್ಬೇಕು, ಇಲ್ಲಾಂದ್ರೆ ಒಂದು ಇದಕ್ಕೆ ಹೋಗ್ಬೇಕು. ಒಂದು ಸ್ಟೇಜ್ ಮೇಲೆ ನಿಮ್ಮನ್ನ ಕರೀತಾರೆ, ಮ್ಯಾಮ್ ಮಾತಾಡಿ ಬನ್ನಿ ಅಂದಾಗ ನನ್ಗೆ ಫಿಯರ್ ಆಗ್ತದೆ, ಫಿಯರ್ ಆಗ್ತದೆ, ನಂಗೆ ಬರಲ್ಲ ಬರಲ್ಲ. ಫಿಯರ್ ಎಲ್ಲಿದೆ? ಇಮ್ಯಾಜಿನೇಷನ್ ಅಲ್ಲಿ.
ಯಾರಾದ್ರೂ ನಾನು ನೋಡ್ ನಕ್ ಬಿಡ್ತಾರ, ಯಾರಾದ್ರೂ ನಮ್ಮನ್ನ ಇನ್ಸಲ್ಟ್ ಮಾಡ್ಬಿಡ್ತಾರ, ಯಾರಾದ್ರೂ ನಮ್ಮನ್ನ ಏನಾದ್ರು ಅನ್ಕೋಬಿಡ್ತಾರ, ನನ್ ಡ್ರೆಸ್ ಚೆನ್ನಾಗಿದ್ಯಾ ಇಲ್ವಾ, ನನ್ ಫೇಸ್ ಚೆನ್ನಾಗಿದೆಯೋ ಇಲ್ವೋ, ಇದೆಲ್ಲವೂ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಇದೆ. ಭಯ ಅನ್ನೋದು ಯಾರು ಏನು ಅನ್ನಲ್ಲ, ನಿಮ್ಮನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲಿ ಡೇಟನ್ನ ಸ್ಟೋರ್ ಮಾಡ್ಕೊಬಿಟ್ಟಿದೀರಾ. ಅವಾಗ ನೀವು ಮುಂದೆ ಹೋಗೋದಕ್ ಸಾಧ್ಯನಾ? ಹಿಂದೆ ಬಂದ್ಬಿಡ್ತೀರಾ. ಯಾವ್ದು ಇಲ್ಲ. ನಾನು ಹೋಗಿ ಧೈರ್ಯದಿಂದ ಫೇಸ್ ಮಾಡ್ತೀನಿ, ಬಂದಿದ್ದನ್ನ ಮಾತಾಡ್ತೀನಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಇಡ್ತೀರಲ್ವಾ ಅಲ್ಲಿ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ನೀವು ಮಾತಾಡ್ಬೇಕು. ಯಾವಾಗ ಇದನ್ನ ಮಾಡ್ತಾ ಇರ್ತೀರೋ ನಿಮ್ಮ ರಿಲೇಶನ್ಶಿಪ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲವೂ ನಿಮ್ಮಲ್ಲಿ ಇದೆ ಅಂತ ಹೇಳ್ಕೊಂಡ ನಿಮ್ಮ ರಿಲೇಶನ್ಶಿಪ್ ಅನ್ನೋದು ವೀಕ್ ಆಗ್ಬಿಡುತ್ತೆ. ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂತಾರೆ. ಅರ್ಥ ಆಯ್ತಾ? ನೀವು ಗ್ರಾಂಟೆಡ್ ಆಗಿರ್ಬೇಕಾ, ನೀವು ಪವರ್ಫುಲ್ ಆಗಿರ್ಬೇಕಾ? ನೀವ್ ಎಷ್ಟು ಪವರ್ಫುಲ್ ಆಗಿರ್ಬೇಕು. ನೀವ್ ಯಾವಾಗ ನನ್ನಲ್ಲಿ ಭಯ ಇದೆ, ನನ್ ಕೋಪ ಇದೆ ಅಂತ ಇದ್ದಾಗ, ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರುವಂತಹ ಪೀಪಲ್ ನಿಮ್ಮನ್ನ ಅಡ್ವಾಂಟೇಜ್ ಆಗಿ ತಗೊಂತಾರೆ. ಅದ್ ನಿಮ್ಗ್ ಬೇಕಾ? ಬೇಡ. ಚೇಂಜ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ನೀವೇ ಪವರ್ಫುಲ್, ನೀವೇ ಸ್ಟ್ರಾಂಗ್, ನೀವೇ ಎಲ್ಲವೂ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ದಿಸ್ ಕ್ರಿಯೇಟ್ಸ್ ಅಮೇಸಿಂಗ್ ರಿಸಲ್ಟ್ಸ್ ನಿಮ್ಗೆ. ಓಕೆನಾ? ನೀವ್ ಫೀಲ್ ಮಾಡೋ ಅಂತ ಯಾವುದೂ ಇಲ್ಲ ಇಲ್ಲಿ. ಓಕೆ, ನೀವು ಖುಷಿಯಾಗಿರ್ಬೇಕು. ಮೇನ್ ನೀವು ಹ್ಯಾಪಿನೆಸ್ ನ ಎಕ್ಸ್‌ಪ್ರೆಸ್ ಮಾಡ್ತಾ ನಿಮ್ಮ ಫೇಸ್ ನ ಜಾಯ್‌ಫುಲ್ ಆಗಿ ಇಟ್ಟಿದೀರ ಅಂದ್ರೆ ಎಲ್ಲರಿಗೂ ಭಯ ಪಡ್ಬೇಕು. ಏನ್ ಇವ್ರು ಇಷ್ಟು ಖುಷಿಯಾಗಿದ್ದಾರೆ ಅಂತ ಫೀಲಿಂಗ್ ಅಲ್ಲಿ ನೀವು ಇದ್ದಾಗ ಮಾತ್ರ ನಿಮ್ಮನ್ನ ನೀವು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ, ಜಸ್ಟ್ ಕ್ಯಾಂಡಲ್ ನ ತಗೊಳ್ಳಿ. ನೀವು 10 ಮಿನಿಟ್ಸ್ ಎಲ್ಲೂ ಕದಲ್ಬಾರ್ದು. ಆ ಕ್ಯಾಂಡಲ್ ಫೋಕಸ್ ಅಲ್ಲೇ ಇರ್ಬೇಕು. ಓಕೆ, ಕ್ಲಾಸ್ ಮುಗ್ದೋಯ್ತು, ನಾನು ಎದ್ದೋಗ್ಬಿಡ್ತೀನಿ ಅಂತ ಹೇಳ್ಬೇಡಿ. ಫೋಕಸ್ ಆನ್ ದ ಕ್ಯಾಂಡಲ್. ಇಮ್ಯಾಜಿನ್ ಇವಾಗ ನಿಮ್ಮಲ್ಲಿ ಇರುವಂತಹ ಸ್ಟ್ರೆಸ್ ಎಲ್ಲವೂ ಕರಗ್ತಾ ಇದೆ. ಕ್ಯಾಂಡಲ್ ನ ನೋಡಿ ಅಬ್ಸರ್ವ್ ಮಾಡಿ. ದಿಸ್ ಬ್ಲಾಕ್ ಕಲರ್ ಅನ್ನೋದು ನಿಮ್ಮ ಮೈಂಡ್. ಅದ್ ಕರಗ್ತಾ ಇರೋದೆಲ್ಲವೂ ನಿಮ್ಮ ಎಮೋಷನ್ಸ್. ಓಕೆ, ಇಮ್ಯಾಜಿನ್ ನನ್ನಲ್ಲಿರುವಂತ ಎಲ್ಲದನ್ನು ನಾನು ಹೀಲ್ ಮಾಡ್ಕೊಂತಾ ಇದ್ದೀನಿ, ಕರಗಿಸ್ತಾ ಇದ್ದೀನಿ. ನನ್ನ ಭಯನಾಗಿರ್ಲಿ, ಕೋಪನಾಗಿರ್ಲಿ, ಇವೆಲ್ಲವೂ ನನ್ನಿಂದ ಹೊರಗಡೆ ಹೋಗ್ತಾ ಇದೆ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಜಸ್ಟ್ ಅದನ್ನ ಫೋಕಸ್ ಅಲ್ಲಿ ಇಟ್ಟು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ನಿಮ್ಮ ಕಣ್ಣು ಇದೇ ಡೈರೆಕ್ಷನ್ ಅಲ್ಲಿ ಇರಬೇಕು. ಸಿಟ್. ಕಾಮಾಗಿ ಕುತ್ಕೊಳ್ಳಿ. ಜಸ್ಟ್ ಅಬ್ಸರ್ವ್ ಮಾಡಿ. ಜೋರಾಗಿ ಪ್ರೀತಿ ನಾನು ಬ್ರೀತ್ ಔಟ್ ಮಾಡ್ತಾ ಯು ಹ್ಯಾವ್ ಟು ಫೀಲ್. ಓಕೆ, ಶೇಕ್ ಮಾಡಬೇಡಿ. ಒಂದೇ ಇದ್ದಲ್ಲಿ ಇಡಿ. ಕಣ್ಣು ಓಪನ್ ಅಲ್ಲಿ ಇರಲಿ. ಕಣ್ಣನ್ನ ಮಿಟಕ್ಸ್ಬೇಕು. ಶೇಕ್ ಮಾಡಬೇಡಿ. ರಿಪೀಟೆಡ್ ಆಗಿ ಹೇಳಿ, ಐ ಆಮ್ ಹೀಲಿಂಗ್ ಮೈ ಸೆಲ್ಫ್. ನನ್ನನ್ನ ನಾನು ಹೀಲ್ ಮಾಡ್ಕೊಂತ ಇದ್ದೀನಿ. ನನ್ನನ್ನ ಸ್ಟ್ರಾಂಗ್ ಮಾಡ್ಕೊಂತ ಇದ್ದೀನಿ. ಐ ಆಮ್ ವರ್ತಿ ಆಫ್ ಬೀಯಿಂಗ್ ಹ್ಯಾಪಿ. ಐ ಆಮ್ ಹ್ಯಾಪಿ. ಐ ಆಮ್ ಎನರ್ಜೆಟಿಕ್. ಐ ಲವ್ ಮೈ ಸೆಲ್ಫ್. ಹಗ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವು ಹಗ್ ಮಾಡ್ಕೊಳ್ಳಿ. ಜಸ್ಟ್ ಹ್ಯಾವ್ ಎ ಹಗ್. ನಿಮ್ಮ ಬಾಡಿನ ನೀವು ಹಗ್ ಮಾಡ್ಕೊಳ್ಳಿ. ಐ ಆಮ್ ದೇರ್ ವಿತ್ ಯು ಅಂತ ಹೇಳಿ. ಐ ಕ್ಯಾನ್ ಹೀಲ್ ಮೈ ಸೆಲ್ಫ್ ಅಂತ ಹೇಳಿ. ಜಸ್ಟ್ ಫೋಕಸ್ ಆನ್ ದ ಲೈಟ್ ಅಂಡ್ ಬಿ ಸೋ ಗ್ರೇಟ್ಫುಲ್. ಈ ಲೈಫ್ಗೆ ನೀವು ಎಷ್ಟು ಗ್ರೇಟ್ಫುಲ್ ಆಗಿದ್ರೇನು ಕಮ್ಮಿನೇ. ನಿಮ್ಮಲ್ಲಿ ಒಳ್ಳೆಯ ಫುಡ್ ಇದೆ, ಹಣ ಇದೆ, ಬಟ್ಟೆ ಇದೆ, ಮನೆ ಇದೆ, ಎಲ್ಲವೂ ಇದೆ. ಬಟ್ ಯಾವ್ದು ನಿಮ್ಮಲ್ಲಿ ಒಂದು ಚಿಕ್ಕ ನೆಗೆಟಿವಿಟಿ ಇದೆಯೋ ಅದ್ರ ಮೇಲೆ ನಿಮ್ಮ ಎನರ್ಜಿ ಎಲ್ಲವೂ ಹಾಕಿ ನೀವು ಆ ಎಮೋಷನ್ಸ್ ನ ಹೋಲ್ಡ್ ಮಾಡ್ತಾ ಇದ್ದೀರಾ. ಅದು ನಿಮ್ದಲ್ಲ. ಈ ಕ್ಷಣದಿಂದ ಐ ರಿಲೀಸ್ ದಟ್ ಅಂಡ್ ಐ ಆಮ್ ಎ ಸ್ಟ್ರಾಂಗ್ ಅಂಡ್ ಅಬಂಡೆಂಟ್ ಚೈಲ್ಡ್.